ಎಲ್ಲರಿಗೂ ಹೇಳ್ಬಿಡೆ. ಅತ್ತೆ, ಈ ಗಂಗಮ್ಮ ಅಂದ್ರೆ ನಿಮ್ಗೆ ಅಕ್ಕ ಆಗ್ಬೇಕಾನೆ? ವಯಸ್ಸಲ್ಲಿ ಅಕ್ಕ ಆಗಬೇಕು. ಆ ಗಂಗಮ್ಮ ಬೇರೆ ಅಲ್ಲ, ಈ ಗಂಗಮ್ಮ ಬೇರೆ ಅಲ್ಲ. ಅತ್ತೆ, ಅವ್ರು ಬರ್ತಾರೆ ಅಂತ ನಾನು ಸ್ವೀಟ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಲೇ ಚಂಪ, ದೊಡ್ಡಮ್ಮ ಬರೋದಕ್ಕಿಂತ ಮುಂಚೆ ಯಾಕೆ ಸ್ವೀಟ್ ಮಾಡಕ್ ಹೋದೆ? ಅವ್ರು ತಿನ್ನಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ವೇಸ್ಟ್ ಹೇಗಾಗುತ್ತೆ ಪಾಂಡ್ರಂಗ? ನಾನ್ ಇದ್ದೀನಲ್ಲ, ಎಲ್ಲ ನಾನು ತಿನ್ಬಿಡ್ತೀನಿ ಬಿಡು. ಹೌದಪ್ಪ, ನೀ ಹುಟ್ಟಿರೋದೇ ತಿನ್ನೋದಕ್ಕೆ. ಪವನ್, ನಾನು ನೀವು ಹುಟ್ಟಿರೋದು ನಮ್ಮಂತವ್ರನ್ನ ಬೋಳ್ಸೋದಕ್ಕೆ. ಮಗನೇ, ಗಂಗಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಕಣು. ಅವಳಿಗೆ ಒಂದು ಚೂರು ಕೊರತೆ ಆಗದ ಹಾಗೆ ನೋಡ್ಕೋಬೇಕು. ಗಂಗಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮನ್ನ ಹೇಗೆ ನೋಡ್ಕೊಂಡಿದ್ದೀನೋ ಅವರನ್ನು ಹಾಗೆ ನೋಡ್ಕೊತೀನಿ. ನಾನು ಅಷ್ಟೇ ಅತ್ತವ್ರೆ, ನಿಮ್ಮನ್ನು ಹೇಗೆ ನೋಡ್ಕೊಂಡಿದ್ದೀನೋ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತೀನಿ. ಯಾಕೆಂದ್ರೆ ನನಗೆ ನೀವು ಬರಲ್ಲ, ನಿಮ್ಮ ಅಕ್ಕ ಬರಲ್ಲ, ನನ್ನ ಹೆಂಡತಿ ಬರಲ್ಲ. ಗಂಗು, ಗಂಗು, ಗಂಗಮ್ಮ, ಗಂಗಮ್ಮ, ಏನೋ ನಮ್ ಗಂಗಾ ಮತ್ತೆ ಒಳ್ಳೆ ರೌಡಿ ತರ ಆಡ್ತಿದಾರಲ್ಲೋ. ನಮ್ಮ ಅತ್ತೆಯವರು ಚಿಕ್ಕ ರೌಡಿ, ಅವ್ರ ಅಕ್ಕ ದೊಡ್ಡ ರೌಡಿ. ಚೆನ್ನಾಗಿದ್ದೀಯ ಗಂಗು? ಇವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ? ಇಲ್ಲಾಂದ್ರೆ ಹೇಳು, ಇವ್ ಸ್ಕ್ರೂ ತೆಗೆದು ರಿಪೇರಿ ಮಾಡಿ ರಿಬಿಟ್ ಹೊಡೆಬಿಡ್ತೀನಿ. ಇಲ್ಲ ಇಲ್ಲ, ಎಲ್ಲೆಲ್ಲೂ ನನ್ನ ಕಣ್ಣಿಟ್ಟು ಕಾಪಾಡಿದ್ದಾಳೆ. ನಾನು ಹಾ ಅಂದ್ರೆ ಹಾಲು ತಂದು ಕೊಡ್ತಾಳೆ, ಕಾ ಅಂದ್ರೆ ಕಾಫಿ ತಂದು ಕೊಡ್ತಾಳೆ, ಚಾ ಅಂದ್ರೆ ಚಪ್ಪಿ ತಂದು ಕೊಡ್ತಾಳೆ. ನಾನೇ ಈ ಮನೆ ಮಗಳು ಪಲ್ಲು. ನಾನು ನೋಡ್ದೆ ನೀವು ಇಷ್ಟೇ ತಿಂದೆ. ಈಗ ನೋಡಿ ಎಷ್ಟು ಇದೇನೇ ಇದು ಜುಟ್ಟು ನೆಗೆದ್ಕೊಂತಿದೆ. ಅದು ಜುಟ್ಟಲ್ಲ, ಆಂಟೆನ. ನೀನು ಹೆಣ್ಮಕ್ಳು ಲಕ್ಷಣವಾಗಿ ಜಡೆ ಹಾಕೊಂಡು ಹೋಗ್ಬಿಡ್ಕೋಬೇಕು. ಮಾರಿ ತರ ಬಿಟ್ಟಿದ್ಯಲ್ಲ ಇವಳು ನಮ್ಮನೆ ಕುಕ್ಕು, ಅದಕ್ಕೆ ನಾನು ಸರಿಯಾಗಿ ಕುಕ್ಕಿತ್ತು. ಅಲ್ಲ ಗಂಗ, ಮತ್ತೆ ಬಂದ ತಕ್ಷಣ ಕಾಫಿ ಗಿಫಿ ಕೇಳೋದ್ ಬಿಟ್ಟು ಎಲ್ಲರನ್ನು ಪರಿಚಯ ಮಾಡ್ಕೊತಾ ಇದ್ದೀರಾ? ಕಾಫಿ ಕುಡಿಯೋದು ಸ್ವಲ್ಪ ತಡೆ ಆದ್ರೂ ಏನ್ ತೊಂದ್ರೆ. ಮೊದ್ಲು ಎಲ್ಲಾರು ಪರಿಚಯ ಆಗ್ಲಿ, ನಾನು ಹೇಗೆ ಇಲ್ಲೇ ಇರ್ತೀನಲ್ಲ, ಆಮೇಲೆ ಕುಡಿದ್ರಾಯ್ತು. ಅದು ಸರಿ ಬಿಡಿ. ನೋಡಿ, ನನ್ನ ನಾಲ್ಗೆ ಸ್ವಲ್ಪ ಹೊರಟು. ಮನೆಯವ್ರು ಬೈದ್ರೆ ತಡ್ಕೊಳ್ತಾರೆ, ಹೊರಗಡೆಯವ್ರು ಬೈದ್ರೆ ತಡ್ಕೊಳ್ತಾರ. ಈ ನೆಪದಲ್ಲಾದ್ರೂ ಮನೆಯವ್ರಿಗೆ ಸರಿಯಾಗಿ ಬೈದು ಬೆಂಡೆತ್ತಬೇಕು ಅಂತ ಬಂದಿದ್ದೀರೋ ಏನೋ? ರಂಗು, ಯಾರು ಇವನು ಒಳ್ಳೆ ಸೀಗಡಿ ತಂಗದನಲ್ಲ? ಅವಳು ನಮ್ಮ ಅಳಿಯಂದಳು. ಅಳಿಯಂದಳ? ಒಳ್ಳೇದಾಯ್ತು, ಅಳಿಯಂದ್ರು ಹೀಗೆ ಇರ್ಬೇಕು. ನಾನು ಇಲ್ಲೇ ಇರ್ತೀನಲ್ಲ, ಅಳಿಯಂದ್ರನ್ನ ಹೊಡೆಸ್ಕೈ ಬಿಡ್ತೀನಿ. ರಂಗತ್ತೆ, ಪೂಜೆ ಮಾಡ್ತಿರೋದು ಓಕೆ, ಅಷ್ಟು ಜೋರಾಗಿ ಹಾಡ್ತಿರೋದು ಯಾಕೆ? ಮೆಲ್ಲ ಹಾಡಿದ್ಲೆ ದೇವ್ರಿಗೆ ಮುಟ್ಟಲ್ಲ ಕಣೋ. ದೇವ್ರು ದೂಲದಲ್ಲಿದ್ದಾನೆ. ಓ, ಮರದ್ದೂಲ್ದಲ್ಲ? ದೂಲ ಅಲ್ಲ ಕಣೋ, ದೂಲ. ದೂಲದಿಂದ ಬಂದಂತ ಸುಂದರಾಂಗ ಜಾಣ ಆ ದೂಲ. ಅರ್ಥವಾಯ್ತು ಬಿಡಿ. ಲೋಪದ್ದು ದೇವರು ಸ್ವರ್ಗದಲ್ಲಿ ಇರ್ತಾನಲ್ಲ, ಅಲ್ಲಿಗೂ ಕೇಳಿಸ್ಲಿಂತ ನಮ್ಮ ಅತ್ತೆಯವರು ಜೋರಾಗಿ ಹಾಡ್ತಾ ಇದ್ದಾರೆ. ನೋಡಿ ನೋಡಿ ಭಕ್ತಿ ಹೇಗಿದೆ ನೋಡಿ. ನಮ್ಮ ಅಕ್ಕ ಮುಂಚೆಯಿಂದಲೂ ಹೀಗೆ ಕಣೋ. ಈ ಸ್ವಲ್ಪ ಹೊತ್ತಿಗೆ ದೇವ್ರ ಹತ್ರ ಮಾತಾಡ್ತಾಳೆ. ಶಿವಪ್ಪ, ಸ್ವಲ್ಪ ನನ್ನ ಮಾತು ಕೇಳಿಸ್ಕೊಳಪ್ಪ. ಕೆಲವ್ರು ಹೇಳ್ತಾರೆ ನೀನಿದ್ಯಾ ಅಂತ, ಇನ್ನು ಕೆಲವ್ರು ಹೇಳ್ತಾರೆ ನೀನಿಲ್ಲ ಅಂತ. ತುಂಬಾ ಜನಕ್ಕೆ ನಿನ್ ಮೇಲೆ ಅನುಮಾನ ಇದೆಯಪ್ಪ. ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅಂತಾನೆ ಹಬ್ಬ ಹರಿದಿನ ಸೃಷ್ಟಿ ಮಾಡಿದ್ಯಂತೆ, ಇನ್ನ ಕಾಣಿಕೆ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಭಕ್ತನ ಇಟ್ಕೊಂಡಿದ್ಯಂತೆ. ಈ ಗಂಗಮ್ಮನ ಕಷ್ಟ ಕೇಳೋದು ಯಾರಿದ್ದಾರೆ? ಒಂದಿನಾದ್ರೂ ಗಂಗಮ್ಮನ ಕಷ್ಟ ಏನು ಅಂತ ಕೇಳ್ಕೊಂಬ ಅಂತ ಪಾರ್ವತಿನ ಏನಾರು ಕಳಿಸಿದ್ಯಾ? ಸುಬ್ರಹ್ಮಣ್ಯನ ಏನಾರು ಕಳಿಸಿದ್ಯಾ? ಗಣೇಶನ ಏನಾರು ಕಳಿಸಿದ್ಯಾ? ಹೇಳು ಶಿವ, ಹೇಳು ಹೇಳು. ನಮ್ ದೊಡ್ಡತ್ತೆ ದೊಡ್ಡ ಲೂಸಾ? ಲೂಸು ಗೀಸು ಅಂದ್ರೆ ನಾನ್ ಸುಮ್ಮನಿರೋಲ್ಲ. ಎಲ್ಲ ಸುಮ್ಮನಿರಿ, ಇಲ್ಲ ಅಂದ್ರೆ ನಮ್ಮ ಮೇಲೆ ದೇವ್ರ ಹತ್ರ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ನೀನ್ ನನ್ನ ಚೆನ್ನಾಗಿ ನೋಡ್ಕೋಬೇಕು. ನಿನ್ನ ಆಶೀರ್ವಾದ ನನಗೆ ಬೇಕೇ ಬೇಕು. ಈ ಏರಿಯಾದಲ್ಲಿ ಯಾರಿಗೆ ವರ ಕೊಡೋದಿದ್ರು ಮೊದಲು ನನಗೆ ಕೊಡ್ಬೇಕು. ಲೋಪದ್ದು ಕೇಳಿಸ್ಕೊಂಡೇನೋ, ನಿನಗಿನ್ನೂ ಹುಡುಗಿನೇ ಸಿಕ್ಕಿಲ್ಲ. ನಮ್ಮ ದೊಡ್ಡತ್ತೆಗೆ ಈ ವಯಸ್ಸಲ್ಲಿ ಬರಬೇಕಂತೆ. ನನ್ನ ಸುತ್ತಮುತ್ತ ಇರೋ ಪಾಠಗಳನ್ನ ಕ್ಷಮಿಸಪ್ಪ, ಕ್ಷಮಿಸು. ಅಭಿ, ದಿಸ್ ಇಸ್ ಟೂ ಮಚ್. ಯಾರಾದ್ರೂ ದೇವ್ರ ಹತ್ರ ಈ ರೀತಿ ಮಾತಾಡಕ್ ಆಗತ್ತೇನ್ರಿ? ನಮ್ಮ ದೊಡ್ಡಮ್ಮ ಹಾಗೆ ಕಣ್ರಿ. ಅಪ್ಪಿ ತಪ್ಪಿ ಶಿವ ಏನಾದ್ರೂ ಇವ್ರ ಕೈ ಸಿಕ್ಕಿದ್ರೆ ಬೆಂಡತ್ ಬಿಡ್ತಾರೆ.
ಅಭಿ ಅಣ್ಣಯ್ಯ ಜಾಜಕ್ಕೆ ಕರೀತಾ ಇದಾರೆ, ಕೇಳಿಸ್ತಿಲ್ವಾ? ಎಲ್ಲಿ ಕರಿತಿದಾರಂತೆ? ಬೆಡ್ರೂಮ್ಗ? ಬೆಡ್ರೂಮ್ ಅವ್ರು ಯಾಕೆ ನಿನ್ನನ್ ಕರೀತಾರೆ? ನಿನ್ನ ಹತ್ರ ದುಡ್ಡು ಪಿಕ್ಸಕ್ಕಿರ್ಬೇಕು. ಹಾಗಿದ್ರೆ ನಿಮ್ಮ ಜಾತ್ಯಕ್ಕೆ ಕರೆದಿದ್ದು ನನ್ಗೂ ಕೇಳಿಸ್ಲಿಲ್ಲ, ನಿನ್ಗೂ ಕೇಳಿಸ್ಲಿಲ್ಲ. ಆದ್ರೆ ನಂಗೆ ಕೇಳಿಸ್ತಲ್ಲ. ಹಾಗಿದ್ರೆ ನಿನ್ನ ಪಾಲಿನ ಆಸ್ತಿ ನಿನಗೆ ಸಿಕ್ಕದ ಹಾಗೆ. ಹಾಗಾದ್ರೆ ನಂಗೆ ಕೇಳಿಸಿಲ್ಲಪ್ಪ. ಹಾ, ಜಾಗ ಖಾಲಿ ಮಾಡು. ವಿಟ್ಲಾ ವಿಟ್ಲಾ, ಏ ಡಾಂಕಿ ಕಮ್ ಹಿಯರ್. ವಿಠಲ ಅಂದ್ರೆ ದೇವ್ರು, ದೇವ್ರನ್ನ ಡಾಂಕಿ ಅಂತ ಕರೀತಾಳ ಇವಳು. ಏನ್ ಜಾಜತ್ಗೆ? ಈ ಕತ್ತೆ ಹೋಗಿ ನಿಮ್ ಪಾಂಡುರಂಗ ಭಾವನ ಎಳ್ಕೊಂಡ್ ಬಾ. ನಾನು ಅಷ್ಟೊತ್ತಿಂದ ಕೂಗ್ತಾನೆ ಇದೀನಿ, ದೆವ್ವ ದೆವ್ವ ಮೆಟ್ಕೊಂಡು ಅವ್ನು ಕೂತಿದ್ದಾರೆ. ಹೋಗೋ. ಸುಮ್ನೆ ಹೋಗಿ ಕರ್ಕೊಂಬರಕ್ಕಾಗತ್ತಾ? ಈಗೇನು ಹೋಗ್ತೀಯಾ? ಹೇಳು ಬಿಡ್ಲಾ? ಪಾಂಡುರಂಗ ಅಂದ್ರೆ ದೇವ್ರು, ದೇವ್ರನ್ನ ದೆವ್ವ ಅಂತ ಕರೀತಾಳೆ ಇವಳು. ಸರಿ ಮಾಡ್ತೀನಿ. ಗಾಡ್, ಏನ್ರಿ ಆಗಿದೆ ನಿಮ್ಗೆ? ಹುಚ್ಕಿಚ್ಚಿ ಹಿಡ್ದಿದ್ಯಾ? ಏಯ್, ಪಾಂಡುರಂಗ ಅಂದ್ರೆ ಯಾರು? ಸಾಕ್ಷಾತ್ ಪರಮಾತ್ಮ. ವಿಠಲ ಅಂದ್ರೇನು? ಭಗವಂತ. ಅವ್ರಿಗೆ ಕತ್ತೆ ದೆವ್ವ ಅಂತ ಕರೀತ್ಯಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನ್ ಕರೆದಿದ್ದು ಪಲ್ಲು ಗಂಡ ಬಿಟ್ಲನ್ನ, ನನ್ ಹಬಿನ, ದೇವ್ರನ್ನಲ್ಲ. ನೋಡಮ್ಮ, ಒಂದು ವಿಷಯ ತಿಳ್ಕೊ. ದೇವಳ ಹೆಸರು ಇಟ್ಕೊಂಡಿರೋವಳಿಗೆ ಅವಮಾನ ಮಾಡಬಾರ್ದು. ದೇವಳ ಹೆಸರು ಇಟ್ಕೊಂಡಿರೋವನ್ನ ಬೈದ್ಲೆ ನಮ್ಮ ಅಕ್ಕ ಸಹಿಸಲ್ಲ. ಅದಕ್ಕೆ ಕಪಾಳ ಮೋಕ್ಷ ಮಾಡಿದ್ದು. ಜನಗಳೇ, ನಮ್ಮ ದೊಡ್ಡಮ್ಮನವರಾದ ಗಂಗಮ್ಮನವರು ನಮ್ಮನ್ನು ಉದ್ದೇಶಿಸಿ ಒಂದು 2 ನುಡಿಮುತ್ತುಗಳನ್ನು ಉದುರ್ತಾರೆ. ಎಲ್ಲ ಕ್ಯಾಚ್ ಇಟ್ಕೊಳ್ಳಿ, ನೀವು ಮುಂದುವರಿಸಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರೋರು ಒಂದು ಸಣ್ಣ ಮಗುಗೂ ಸಹಿತ ಸ್ವಾಮಿ ಅಂತ ಕರೀತಾರೆ. ಯಾಕೆ? ಪ್ರತಿಯೊಬ್ಬರಲ್ಲೂ ಒಂದು ದೈವಿಕ ಅಂಶ ಇರುತ್ತೆ. ಅವ್ರು ಹೇಳೋದೇನಪ್ಪ ಅಂದ್ರೆ, ಯಾರೇ ಆಗಿರ್ಲಿ ದೇವರ ಹೆಸರನ್ನ ಇಟ್ಟುಕೊಂಡವರಿಗೆ ಉಯ್ಬಾರ್ದು, ಭಕ್ತಿಯಿಂದ ಕರಿಬೇಕು ಅಂತ. ಹಾಗಂತ ಪಾಂಡುರಂಗ ಸ್ವಾಮಿಗಳೇ ಬನ್ನಿ ಇಲ್ಲಿ ಅಂತ ಕರಿಬೇಕಾ? ಬೇಕು. ಏ ರಂಗು, ಆ ದುರ್ಗೆ ವಿಷಯ ಏನಂತ ಹೇಳೇ ಇವ್ರಿಗೆ. ನಮ್ಮ ಊರಲ್ಲಿ ಒಬ್ಳು ದುರ್ಗಿ ಅಂತ ಹೆಸರಿಟ್ಕೊಂಡಿದ್ರು. ಅವಳು ತುಂಬಾ ಅಪಚಾರ ಮಾಡ್ತಾ ಇದ್ಲು. ದೇವಳ ಹೆಸರಿಟ್ಕೊಂಡು ಅಪಚಾರ ಮಾಡ್ತೀಯಾ ಅಂತ ನಮ್ಮ ಅಕ್ಕ ಅವಳ ಕೈನ ಪಟಕ್ಕೊಂಡು ತಿರುಗಿಸ್ಬಿಟ್ರು. ಇವತ್ತಿಗೂ ಅವಳ ಕೈ ಹೀಗೆ ಇದೆ. ಹಾಗಂದ್ರೆ ರಂಗಮ್ಮ, ನಿಮ್ಮ ಅಕ್ಕಂಗೆ ಎಷ್ಟೆಲ್ಲ ಸಮಸ್ಯೆ ಇದೆ ಅಂತ ಮೊದಲೇ ಹೇಳಿದಿದ್ರೆ ನಾವು ಸ್ವಲ್ಪ ರೆಡಿ ಆಗ್ತಿದ್ವಪ್ಪ. ಮಗನೇ, ಒಬ್ಬರಿಗೊಬ್ಳು ಗೌರವ ಕೊಡಬೇಕು ಅಂತ ನಮ್ಮ ಅಕ್ಕ ಹೇಳ್ತಿದ್ದಾಳೆ ಕಣೋ. ಅದರಲ್ಲೂ ದೇವರ ಹೆಸರಿಟ್ಕೊಂಡಿರೋಳಿಗೆ ಗೌರವ ಕೊಡ್ಲಿಲ್ಲ ಅಂದ್ಮೇಲೆ ಇನ್ಯಾರಿಗೆ ಗೌರವ ಕೊಡ್ತೀರಾ ನೀವು? ಗಂಗಮ್ಮ ಯಾವತ್ತೂ ಹೀಗೇನೆ. ದೇವ್ರ ಹೆಸರು ಇಟ್ಕೊಂಡವ್ರನ್ನ ಅವಮಾನ ಮಾಡಿದ್ರೆ ನಾನ್ ಸಹಿಸೋದಿಲ್ಲ. ಎಂತೆಂತ ರೌಡಿಗಳನ್ನ ಮಟ್ಟ ಹಾಕ್ಬಿಟ್ಟಿದ್ದೀನಿ. ನೀವ್ಯಾವ ಲೆಕ್ಕನೇ ನನಗೆ? ಈ ಗಂಗಮ್ಮ ಅಂದ್ರೆ ಬೆಣ್ಣಗಿಂತಲೂ ಮೃದು, ಕಲ್ಲಿಗಿಂತಲೂ ಗಟ್ಟಿ. ಯಾರಾದ್ರೂ ನನ್ನ ಮಾತನ್ನ ಬಿಕ್ಕತ್ತಿದ್ದೆ ಆದ್ರೆ ಚಟ್ನಿ ರೂಪ ರುಬ್ಬಿಡ್ತೀನಿ. ಏಯ್ ಸರಸ್ವತಿ, ನಿನ್ನಂತ ಪಾಪಿ ಪರದೇಶಿ ಹೆಂಡತಿನ ನಾನು ನೋಡ್ಲೇ ಇಲ್ವೇ? ಏನೇ ನಾನು ಹೇಳಿದ್ಕೆಲ್ಲ ವಿರುದ್ಧವಾಗೇ ಮಾತಾಡ್ತೀಯಲ್ಲೇ? ಲೇ ಕೋತಿ ಸರಸ್ವತಿ, ಲೇ ಏಸ್ರಿಗತ್ತೆ, ಲೇ ಬೇವಂತಿ ಸರಸ್ವತಿ. ದೊಡ್ಡತ್ತೆ, ಇವೆಲ್ಲ ನಮ್ಗೆ ಹಾಕ್ಬೇಕು, ಬನ್ನಿ ಹೋಗೋಣ. ಅವನವಳು ಬೈತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ದೊಡ್ಡಮ್ಮ, ಅವನು ದೊಡ್ಡ ರೌಡಿ. ಅವನು ರೌಡಿ ಇರ್ಬೋದು, ನಾನು ಅವ್ರ ಅಪ್ಪನಂತ ರೌಡಿ. ಅವ್ನ್ ಬೈಕೋತಾನೆ, ನಮ್ಗೆ ಯಾಕೆ? ಸರಸ್ವತಿ ಅಂದ್ರೆ ಯಾರು? ವಿದ್ಯಾ ದೇವತೆ. ದೇವತೆ ಬೈತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಲ. ಇನ್ನೇನೇನ್ ಕಾದಿದ್ಯೋ ಏನೋ. ಏಯ್ ನಿನ್ನ ಕೈ ಕಾಲು ಮುರಿದು ಬಿಡ್ತೀನಿ ಸರಸ್ವತಿ. ಹೆಂಗ್ಸು ಅಂತ ಸುಮ್ಮನೆ ಇದ್ದೀನಿ. ಯಾರ ನೀನು? ಸರಸ್ವತಿನ ಬೈದ್ರೆ ನಾನ್ ಸುಮ್ಮನೆ ಇರಲ್ಲ. ಅವಳು ಪರವಾಗಿ ರೆಕಮೆಂಡ್ ಮಾಡಕ್ ಬಂದಿದ್ಯಾ? ನಮ್ಮ ಅತ್ತೆ ಕಳ್ಸದ್ಲ? ಏಯ್ ಅವಳು ಎಂತ ಕಳ್ಳಿ ಗೊತ್ತಾ, ಎಂತ ಕೋತಿ. ಆ ಸರಸ್ವತಿ ಕೈ ಕಾಲನ್ನ ಮುರಿದು ಬಿಡ್ತೀನಿ. ಅವಳು ಎಂತ ಮಿಡುಕ್ಲಾಡಿ ಸರಸ್ವತಿ ಅಂತ ಗೊತ್ತಾ ನಿನ್ಗೆ? ಮತ್ತೆ ಸರಸ್ವತಿನ ಬೈತಾ ಇದ್ಯಾ? ನಾನು ಗಂಡಗಲ್ಲ ವಂಶದ ಗಂಗಮ್ಮ. ಇನ್ನೊಂದ್ ಸರ್ತಿ ಏನಾದ್ರೂ ಸರಸ್ವತಿಗೆ ಬೈದೆ ಅಂದ್ರೆ ನೀನು ಗುಂಡಿಗೆ ಕಿತ್ತು ಬಾಯಲ್ಲಿ ತುರುಕ್ಬಿಡ್ತೀನಿ. ಅತ್ತೆ, ಏನ್ ನೋಡ್ತಾ ನಿಂತಿದ್ದೀರಾ? ಹೋಗಿ ಹೇಳ್ಕೊಂಡ್ರಿ ನಿಮ್ಮ ಅಕ್ಕನ. ಸಾಕು ಹೊಡೆದಿದ್ದು, ಎಷ್ಟು ಹೊಡಿತೀಯ ಹಂಗಂತ. ಏಯ್ ಲೇ ಕೋತಿ ಸರಸ್ವತಿ, ಜನ ಎಲ್ಲ ಕಳ್ಸಿ ನನ್ನನ್ನ ಬೀದಿಲಿ ಓಡಿಸ್ತೀಯನೆ, ಬೈಸ್ತೀಯನೆ. ಏಯ್ ನಿನ್ನ ಸುಮ್ಮನೆ ಬಿಡಲ್ವೇ? ಇದೆಲ್ಲ ಮಾಡಿರೋದು ನಿಮ್ಮ ಅಮ್ಮ ಕಣೆ. ಈಗಲೇ ಬರ್ತೀನಿ, ಮನೆಯಲ್ಲಿ ಬೆಂಡತ್ತೀನಿ.
ರೆಡಿ ಇರು. ಹಾ ದೊಡ್ಡಮ್ಮ ಆ ರೌಡಿ ಬದ್ರಿ ಸಾವಾಸಕ್ಕೆ ಯಾಕೆ ಹೋದ್ರಿ? ಸರಸ್ವತಿ ಅಂತ ಹೆಸರಿಟ್ಕೊಂಡು ಅವ್ರಿಗೆ ಅವಮಾನ ಮಾಡಿದ್ರೆ ಸುಮ್ಮನೆ ಇರಕ್ಕಾಗುತ್ತೇನೋ? ತಗದು ನಾನು ಬಾರಿಸ್ತೀನಿ. ಊರಿನ ಉಸಾಬರಿ ನಿಮ್ಗೆ ಯಾಕೆ ಅಂತೀನಿ? ದೇವ್ರ ಹೆಸರಿಟ್ಕೊಂಡು ಅವ್ರಿಗೆ ಗೌರವ ಕೊಡ್ಬೇಕು ಅಷ್ಟೇ. ಗಂಡುಗಲಿ ವಂಶದ ಮನೆ ಇದೇನಾ? ಹೌದು, ನಾನೇ ಪಾಂಡುರಂಗ ಗಂಡುಗಲಿ. ಅದು ಎತ್ತಿದ್ರೋದು ಇದು ಎತ್ತಿದ್ರೆ ಇದು. ರೀ ಇಲ್ಲಿ ಗಂಗಮ್ಮ ಅಂತ ಯಾರ್ರಿ? ಅವ್ರು ಯಾಕೆ? ರೀ ಅವ್ರು ಬೇಕು ಹೇಳ್ರಿ. ದೊಡ್ಡಮ್ಮ ನಿಮ್ಮನ್ನ ಹುಡ್ಕೊಂಡೇ ಬಂದಿದ್ದಾರೆ, ಮಾತಾಡಿ. ಯಾರಮ್ಮ ನೀನು? ನಾನ್ ಯಾರಾದ್ರೆ ನಿನಗೇನಮ್ಮ? ನನ್ನ ಗಂಡನ್ನ ಹೊಡೆಯೋದಕ್ಕೆ ಬಡಿಯೋದಕ್ಕೆ ನಿನಗೆ ಯಾರ ಅಧಿಕಾರ ಕೊಟ್ಟವ್ರಂತೀನಿ? ಜಸ್ಟ್ ಮಿನಿಟ್. ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಪರಸ್ಪರ ಪರಿಚಯ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಮಜಾನೇ ಇರಲ್ಲ. ನನ್ನ ಹೆಸರು ಸರಸ್ವತಿ ಅಂತ, ನನ್ನ ಗಂಡನ ಹೆಸರು ಬದ್ರಿ. ಬದ್ರಿ ನಿನ್ ಗಂಡನ? ಅವನೇ ನನ್ನ ಗಂಡ ಅಲ್ಲ. ಅವನು ಅಯೋಗ್ಯ ಇರ್ಬೋದು, ಬೀದಿ ಕಾಮಣ್ಣ ಇರ್ಬೋದು, ಕೆಲ್ಸಕ್ಕೆ ಬರ್ದೇ ಇರೋನ್ ಇರ್ಬೋದು, ಲಫಂಗ ಇರ್ಬೋದು. ನಾನೇ ಹೇಗೋ ಅನ್ಸರ್ಸ್ಕೊಂಡು ಸಂಸಾರ ಮಾಡ್ತಾ ಇದ್ದೀನಿ. ನೀನ್ ಯಾರು ಆ ದರಿದ್ರ ಬದ್ರಿನ ಬೈಯೋದಕ್ಕೆ ಅಂತೀನಿ? ಬದ್ರಿನಾಥ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಸಾಕ್ಷಾತ್ ಶಿವನ ಹೆಸರು ಅಂತ ಬದ್ರಿಗೆ ನಿನ್ನ ಹೆಸರು ಸರಸ್ವತಿ. ನಿನ್ನ ಗಂಡ ನಿನಗ್ ಬೈದಿದ್ದು ತಪ್ಪು, ನೀನು ನಿನ್ನ ಗಂಡನ್ ಬೈದಿದ್ದು ತಪ್ಪು. ನಿನ್ನ ಗಂಡನ್ ಸರಿಯಾಗಿ ಬುದ್ಧಿ ಕಲ್ಸಿ ಬಂದಿದ್ದೀನಿ, ಈಗ ನೀನು ಕಲ್ಸ್ತೀನಿ. ಸ್ವಲ್ಪ ತಾಳು. ಸಾಕು ದೊಡ್ಡಮ್ಮ, ಸಾಕು ದೊಡ್ಡಮ್ಮ. ಹೆಣ್ಣು ಮಗು ಹೊಡೆದಿದ್ರೆ ನನಗೆ ನೋಡಕ್ಕಾಗಲ್ಲ. ದೇವರ ಸಿಟ್ಕೊಂಡವ್ರನ್ನ ಅವಮಾನಿಸೋದು ತಪ್ಪು. ನಿನ್ ಗಂಡ ಸಾಕ್ಷಾತ್ ಬದ್ರಿನಾಥನ ಹೆಸರಿಟ್ಕೊಂಡಿದ್ದಾನೆ. ದೊಡ್ಡಮ್ಮ ಏನ? ಏನಿಲ್ಲಮ್ಮ. ಏ ಕೋತಿ ಸರಸ್ವತಿ, ಯಾಕೆ ಹತ್ಕೊಂಡ್ಬರ್ತಾ ಇದ್ಯಾ? ಚೆನ್ನಾಗಿ ತಪ್ಪಿರ್ಬೇಕು. ನಾನು ನಿನ್ನ ಯಮ್ಮನ ಹತ್ರ ಬೈದೆ. ಬದ್ರಿ ಅನ್ನೋದು ದೇವ್ರ ಹೆಸರು, ದೇವ್ರ ಹೆಸರು ಇಟ್ಕೊಂಡಿರೋರ್ನ ಬೈಬಾರ್ದು ಅಂತ ಹೇಳಿದ್ಲು. ನೀನು ನನ್ನ ಬೈದಿ ಅಂತ ದೇವ್ರ ಹೆಸರು ಇಟ್ಕೊಂಡಿರೋರ್ನ ಬೈಬಾರ್ದು ಅಂತ ಚೆನ್ನಾಗಿ ತೊದಕ್ಬಿಟ್ಟು ಕಳಿಸ್ಬಿಟ್ಲು. ಅಯ್ಯೋ ಅಯ್ಯೋ ಲೇ ನನ್ ದೇವತಿ ಸರಸ್ವತಿ, ಅಳಬೇಡ್ವೆ ಅಳಬೇಡ್ವೆ. ನಿನ್ನ ಕಣ್ಣಲ್ಲಿ ನೀರ್ ತರಿಸಿದಾಳಲ್ಲ ಅವಳನ್ನ ಸುಮ್ನೆ ಬಿಡೋದಿಲ್ಲ. ಏನೋ ಪಾಡಾಗ ರುಮ್ಸ್ತಳು ಅಂತ ಸುಮ್ನೆ ಬಿಟ್ರೆ ಆ ಮುದುಕಿ ನನ್ ತಳ ಮೇಲೆ ಕೂತ್ಕೋತಾಳ. ಒಂದ್ ನಿಮಿಷ ತಡಿ. ಏ ಪಾಂಡುರಂಗ, ಯಾರೋ ಆ ಅಜ್ಜಿ ಗಂಗಮ್ಮ ನನ್ನ ಹೆಂಡತಿನ ಬೈಯೋದಕ್ಕೆ ಹೊಡಿಯೋದಕ್ಕೆ ಅವಳು ಯಾರು? ಬುದ್ಧಣ್ಣ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಏನೋ ವಯಸ್ಸಾದವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ಬಿಡ್ತಾರೆ. ಏಯ್ ಹೆಚ್ಚು ಕಮ್ಮಿ ನಿನ್ನ ಹತ್ರ ಇರ್ಲಿ, ನನ್ನ ಹತ್ರ ಅಲ್ಲ. ಅದು ಹಾಗಲ್ಲ ಅಣ್ಣ. ನೀನು ದೇವ್ರ ಹೆಸರು ಇಟ್ಕೊಂಡಿದ್ಯಲ್ಲ, ನಿನಗೆ ಗೌರವ ಸಿಗ್ಲಿ ಅಂತ ಅವ್ರು ಹಾಗೆ ಹೇಳಿದಾರೆ ಅಷ್ಟೇ. ಏಯ್ ಸಾಕ್ ಸುಮ್ನಿರೋ. ಆ ಗಂಗಮ್ಮ ನನಗೂ ನನ್ನ ಹೆಂಡತಿಗೂ ಮಾಡಿರೋಷ್ಟು ಅವಮಾನ ಬೇರೆ ಯಾರು ಮಾಡಿಲ್ಲ. ಈಗೇನ್ ಹೇಳು? ಆ ಅಮ್ಮನ್ ಕರ್ಕೊ ಬಂದು ನನ್ನ ಹತ್ರ ಬೇಸರತ್ತಾಗಿ ಕ್ಷಮೆ ಕೇಳಿಸ್ತೇ ಇಲ್ವಾ? ಆಯ್ತಣ್ಣ, ಕ್ಷಮೆ ಕೇಳಿಸ್ತೀನಿ. ಈಗಿಂದೀಗ್ಲೇ ರಪ್ಪ ಅಂತ ನೀನ್ ಇಲ್ಲಿ ಬರ್ಬೇಕು. ಇಲ್ಲ ಅಂದ್ರೆ ನಾನು ಪಟ್ ಅಂತ ನಿಮ್ಮ ಮನೆಗೆ ಪೆಟ್ರೋಲ್ ಬಂಬ್ ಹಾಕ್ಬಿಡ್ತೀನಿ. ಹಾಗೆ ಮಾತ್ರ ಮಾಡ್ಬೇಡಣ್ಣ, ಈಗಲೇ ಸ್ಟಾಪ್ ಲಾಕಲ್ಲಿ ಬರ್ತೀನಿ. ಏನಣ್ಣ? ಅಣ್ಣ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಣ್ಣ. ಗಂಗಮ್ಮನ ಊರಿಗೆ ಕಳ್ಸ್ಬಿಡ್ತೀನಿ. ಏಯ್ ಅದಕ್ಕಿಂತ ಮುಂಚೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಹತ್ರ ಕ್ಷಮೆ ಯಾಚಿಸ್ಬೇಕು. ಕೇಳಿಸ್ಬೇಕ್ರಿ. ಆಯ್ತು ಕೋತಿ ಸರಸ್ವತಿ, ಕೇಳಿಸ್ತೀನಿ. ಏಯ್ ಅರ್ಧ ದಿನ ಟೈಮ್ ಕೊಡ್ತೀನಿ, ಅಷ್ಟ್ರೊಳಗೆ ಕರ್ಕೊಂಬರ. ಹಬಿ ಇದ್ಯಾಕೋ ಟೂ ಮಚ್ ಆಗೋಯ್ತು. ಆ ಯಮ್ಮ ಬೈಯೋದು, ನಾವೆಲ್ಲ ಒದೆ ತಿನ್ನೋದಾ? ನಾನು ಅವತ್ತೇ ನಿನ್ಗೆ ಹೇಳಿದೆ ಆ ಯಮ್ಮನ್ನ ಈ ಮನೆಯಿಂದ ಆಚೆ ಸೆಂಡ್ ಮಾಡಿ ಅಂತ. ಕೇಳಿದೇನ್ರಿ ನನ್ನ ಮಾತನ್ನ ನೀವು? ಮೊದ್ಲು ಬದ್ರಿ ಸಮಸ್ಯೆ ಸಾಲ್ವ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ. ಇಲ್ಲ ಅಂದ್ರೆ ಅವನಿಂದ ನಮಗೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ಅಲ್ಲ ಅಣ್ಣಯ್ಯ, ನಾವು ದೇವ್ರ ಹೆಸರು ಇಟ್ಕೊಂಡ್ ಮಾತ್ರಕ್ಕೆ ಯಾಕೊಬ್ರನ್ನೊಬ್ರು ಬೈಬಾರ್ದು ಅಂತೀನಿ. ಹಾಗೆ ಮಾಡಿದ್ರೆ ದೇವ್ರಿಗೆ ಬೈದಾಗುತ್ತೆ. ಈಗ ಪಾಂಡುರಂಗ ಅಂದ್ರೆ ಯಾರು? ಸಾಕ್ಷಾತ್ ದೇವರು. ಅವ್ರನ್ನ ಮರ್ಯಾದೆ ಕೊಟ್ಟು ಪಾಂಡುರಂಗ ಅವ್ರೇ ಅಂತ ಕರಿಬೇಕು. ಅದ್ಬಿಟ್ಟು ಪಾಂಡುರಂಗ ಬಾರ, ಪಾಂಡುರಂಗ ಹೋಗಂದ್ರೆ ದೇವ್ರಿಗೆ ಬೈದ್ ಹಾಗಿರುತ್ತೆ. ಅದಕ್ಕೆ ಒಳಿ ಅಂದ್ರೆ ಹಾಗೆ ಕರೆದಾಗ್ಲೆಲ್ಲ ರಪ್ ರಪ್ ಅಂತ ಎರಡು ಬಿಡೋದು. ಆ ರೀತಿ ಹೆಸರಿಟ್ಕೊಂಡ್ರೆ ತಾನೇ ಪ್ರಾಬ್ಲಮ್. ಒಂದ್ ಕೆಲಸ ಮಾಡಿದ್ರೆ ಹೇಗೆ? ಇಂಗ್ಲಿಷ್ ಅಲ್ಲಿ ಹೆಸರಿಟ್ಕೊಂಡ್ರೆ ಲಾಂಗ್ ಫೆಲೋ, ಶಾರ್ಟ್ ಫೆಲೋ, ಕಾಪರ್ ಫೀಲ್ಡ್, ವೈಟ್ ಫೀಲ್ಡ್, ವೀಟ್ ಫೀಲ್ಡ್ ಚೆನ್ನಾಗಿರುತ್ತಲ್ವಾ? ಕರಿಯೋದು ಕಷ್ಟ ಆಗುತ್ತಲ್ಲ ಜಾಜಿ ಅದಕ್ಕೆ. ಹಾಗಿದ್ರೆ ಮೊಂಡು ಮೂಗು, ಚಿಕ್ಕ ಮೂಗು, ಗಿಣಿ ಮೂಗು, ದೊಡ್ಡ ಮೂಗು ಅಂತ ಹೆಸರು ಇಟ್ಕೊಂಡ್ರೆ ಕರೆಯೋದಕ್ಕೆ ಈಸಿ ಆಗತ್ತೆ. ಅಣ್ಣ ಭಿಕ್ಷೆ ಹಾಕಣ. ಅಣ್ಣ ಯಾರನ್ನ ಹುಡುಕ್ತಾ ಇದೆಯಲ್ಲ ಅಣ್ಣ? ಇಲ್ಲೊಬ್ಬ ರೌಡಿ ಇದ್ದಲ್ಲ ಅವನೇನಾ? ರೌಡಿ ಬದ್ರಿ ಅಂತ
ಅವ್ನು ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಭಯ. ಅವ್ನು ಕೊಂಡು ತಪ್ಪಿಸಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ ಭಿಕ್ಷೆ ಹಾಕಣ, ಅವ್ನು ಎಲ್ಲವನೇ ಅಂತ ನಾನು ಹೇಳ್ತೀನಿ. ಬೇಗ ಹೇಳ್ಬಿಡು. ಅಣ್ಣ ನಿನ್ ಎದುರುಗೆ ಇದ್ದಾನೆ ನೋಡೋಣ. ತಮಾಷೆ ಮಾಡಬೇಡ, ಎಲ್ಲಿದ್ದಾನೆ? ನೀನಾ? ಏಯ್, ಆ ಗಂಗಮ್ಮನ್ ಕರ್ಕ ಬಂದು ನನ್ನ ಹತ್ರ ಕ್ಷಮಾಪಣೆ ಕೇಳಿಸು ಅಂದ್ರೆ ನಾನ್ ಕಾಡ್ತೀಯನ? ಬಿಟ್ಬಿಡೋಣ ಬಿಟ್ಬಿಡೋಣ. ಆ ಗಂಗಮ್ಮಂಗೆ ನಾನು ಬುದ್ಧಿ ಕಲಿಸ್ತೀನಿ. ಒಂದೇ ಒಂದಿನ ಟೈಮ್ ಕೊಡೋಣ. ಒಂದು ದಿನ ಟೈಮ್ ಕೊಡ್ತೀನಿ. ನೀನೇನಾರು ಆ ಗಂಗಮ್ಮಂಗ್ ಬುದ್ಧಿ ಕಲ್ತಿಲ್ಲ ಅಂದ್ರೆ ಆ ಗಂಗಮ್ಮಂಗೂ ನಿಂಗೂ ನಾನ್ ಬುದ್ಧಿ ಕಲಿಸ್ತೀನಿ. ಜಗತ್ತು ಗುರುಗಳು ಬರ್ಬೇಕು ಬರ್ಬೇಕು, ಬನ್ನಿ ಕುತ್ಕೊಳ್ಳಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಹಿಮಾಲಯದಿಂದ ಬಂದವರು. ನನಗೆ ಕೈ ಮುಗಿದರೆ ನಿಮಗೆ ಒಳ್ಳೆಯದಾಗುತ್ತೆ. ನಿನ್ನ ಅಣ್ಣನಿಂದ ನಿನಗೆ 5 ಕೋಟಿ ರೂಪಾಯಿ ಆಸ್ತಿ ಬರಬೇಕಾಗಿದೆ. ಕರೆಕ್ಟಾಗಿ ಹೇಳ್ತಿದ್ದೀರಾ ಅಂದಮೇಲೆ ನಿಮ್ಗೆಲ್ಲಾನು ಗೊತ್ತು. ಹಿಮಾಲಯದಿಂದ ಬಂದ ಋಷಿಗಳಿಗೆ ಸಕಲವೂ ಗೊತ್ತಿರುತ್ತೆ. ಜಾಜಿಯಕ್ಕೆ ಒಂದ್ ನಿಮಿಷ ಬನ್ನಿ ಇಲ್ಲಿ. ಓಹೋ ಗುರುಗಳು, ನನ್ನ ರಾಜಕೀಯದ ಭವಿಷ್ಯ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಮ ರಾಜಕೀಯದ ಭವಿಷ್ಯ ಕಗ್ಗಂಟಾಗಿದೆ. ನೀವು ಮುಂದಿನ ಸಲ ಚುನಾವಣೆಯಲ್ಲಿ ಟಿಕೆಟ್ ತಗೊಳ್ತೀರ, ಗೆಲ್ತೀರ. ಅದಕ್ಕಿಂತ ಮುಂಚೆ ನಿಮ್ಮ ಗಂಡನ ಜೊತೆ ನೀವು ಪ್ರೀತಿಯಿಂದ ಇರಬೇಕು. ಗಂಡನ್ನ ಪ್ರೀತಿ ಮಾಡಬೇಕು. ಗಂಡನ್ನ ಹನಿಮೂನಿಗೆ ಕರ್ಕೊಂಡು ಹೋಗ್ಬೇಕು. ಆಗ ಚುನಾವಣೆ ಏನು ಸಕಲವನ್ನು ಗೆಲ್ತೀರ. ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಈ ಮಾತುಗಳನ್ನ ನೀವು ನಂಬಕ್ ಹೋಗಬೇಡಿ. ಏನ್ ಹೇಳ್ತಾ ಇದೀಯ ವಿಟ್ಲ? ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಮಾತುಗಳು ಎಲ್ಲಿಂದನೋ ಬಂದಿರೋ ಹುಡುಗರು ಆಡ್ತಾ ಇರೋದಲ್ಲ, ನಮ್ಮಲ್ಲಿರೋ ನಮ್ಮ ಭಾವನೆ ಆಡ್ತಿರೋ ಮಾತುಗಳು. ಮೈ ಗಾಡ್, ಅಭಿ ಏನ್ರಿ ಇದು ನಿವೇಶ? ಸಾಕು ಸುಮ್ಮನಿರ್ರಿ. ಮನೇಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಅಂತ ಈ ವೇಷ ಹಾಕಿದ್ದು. ಅಂದ್ರೆ ಗಂಗಾ ಮತ್ತೆನ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅನ್ನೋ ಪ್ಲಾನಾ? ಹೌದು, ಕರೀರಿ ಅವ್ರನ್ನ. ಅತ್ತೆ, ದೊಡ್ಡತ್ತೆ, ನಿಮ್ಮನ್ನು ನೋಡೋದಿಕ್ಕೆ ಗುರುಗಳು ಬಂದಿದ್ದಾರೆ. ಸ್ವಲ್ಪ ಬರ್ತೀರಾ? ಗುರುಗಳೇ, ತಾವ್ಯಾರು ಗುರುಗಳೇ? ಹಿಮಾಲಯ ಕಡಕಡ ಚಳಿ ಸ್ವಾಮಿ. ಅಯ್ಯೋ, ತಮ್ಮ ದರ್ಶನ ಆಗಿದ್ದು ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ. ನಿಮ್ಮ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಆದ್ರೆ ಎಲ್ಲಿ ಮೈಲಿಗೆ ಆಗುತ್ತೋ ಅಂತ ಭಯ ಆಗ್ತಾ ಇದೆ. ಹಾಗಾಗಿ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀವಿ, ಆಶೀರ್ವಾದ ಮಾಡಿ. ಜೈ ಅಲಕ್ ನಿರಂಜನ್. ಏನಮ್ಮ ಮುಖ ನೋಡ್ತಿದ್ಯಾ? ನೀನು ಕಾಲಿಗೆ ಬಿದ್ದು ಸರಿಯಾಗಿ ಒಡಿಸ್ಕೋ. ಜೈ ಅಲಕ್ ನಿರಂಜನ್. ನೀವು ಗಂಗಮ್ಮ. ಗಂಗಮ್ಮ ಅಂದ್ರೆ ಏನು? ಗಂಗಾ ವಾಣಿ. ಯಾರಿಗೆ ನೀರಿನ ಅವಶ್ಯಕತೆ ಇದೆಯೋ, ಯಾರು ದಾಹ ಅಂತಾರೋ ಆ ದಾಹವನ್ನ ನೀಗಿಸುವ ದೇವಿ ನೀನು. ನಿನ್ನ ದರ್ಶನ ಭಾಗ್ಯದಿಂದ ಪುಣ್ಯ ಸಿಗುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ಸ್ವಾಮಿ. ಗಂಗಮ್ಮ, ರಾಮ, ಲಕ್ಷ್ಮಣ, ಹನುಮಂತ ಈ ಹೆಸರನ್ನ ಇಟ್ಟುಕೊಂಡವರು ಅದೇ ರೀತಿ ಇರಬೇಕು. ನೀವು ಕೂಡ ಹಾಗೇ ಇದ್ದೀರಾ. ಹೌದು ಸ್ವಾಮಿ, ಹೌದು. ನಾನು ಗಂಗೆ. ನಾನು ಹಿಮಾಲಯದಿಂದ ಇಲ್ಲಿಗೆ ಬಂದಿದ್ದಕ್ಕೂ ಒಂದು ಕಾರಣ ಇದೆ. ಇಲ್ಲೇ ಪಕ್ಕದಲ್ಲಿ ಒಂದು ಪುಟ್ಟ ಗುಡ್ಡ ಇದೆ. ಅದರ ಮೇಲೆ 2 ಭಿಕ್ಷುಕರಿದ್ದಾರೆ. ಅವರು ನೀರಿಲ್ಲದೆ ಒದ್ದಾಡುತ್ತಿದ್ದಾರೆ. ಗಂಗಮ್ಮ ಅಂತ ಹೆಸರು ಇಟ್ಟುಕೊಂಡಿರೋ ನೀನು ಅವರಿಗೆ ನೀರು ಕೊಡಲಿಲ್ಲ ಅಂದ್ರೆ ನಿನ್ನ ಹೆಸರಿಗೆ ನೀನೇ ಅಪಚಾರ ಮಾಡಿದ ಹಾಗೆ. ಹೋಗು, ಗಂಗಾ ಜಲ ನೀಡಿ ಅವರ ಪ್ರಾಣ ಉಳಿಸು. ಅಷ್ಟೇ ಅಲ್ಲ, ಪ್ರತಿನಿತ್ಯ ಗುಡ್ಡ ಹತ್ತಿ 8 ಬಿಂದಿಗೆ ನೀರನ್ನ ಅವರಿಗೆ ಕೊಡಬೇಕು. ಈ ಕೆಲಸ ನಿನ್ನಿಂದ ಚಾಚೂ ತಪ್ಪದೆ ಆಗಬೇಕು. ಆಯ್ತು ಗುರುಗಳೇ, ಆಗ್ಬಹುದು. ನೀವು ಪಾಂಡುರಂಗ ಸಖತ್ತಾಗಿ ಸೆಟ್ಟಿಂಗ್ ಇಟ್ಟಿದ್ಯೋ. ಆದ್ರೆ ಬೆಟ್ಟದ ಮೇಲೆ 2 ಭಿಕ್ಷುಕರು ಇರ್ತಾರೆ ಅಂತ ಹೇಳ್ತಿಯಲ್ಲ, ಆ ಆಕ್ಟಿಂಗ್ ಯಾರ ಹತ್ರ ಮಾಡಿಸ್ತೀಯಾ? ಜೂನಿಯರ್ ಆರ್ಟಿಸ್ಟ್ ಕರೆಸ್ತ್ಯಾ? ನೀವಿರ್ಬೇಕಾದ್ರೆ ಜೂನಿಯರ್ ಆರ್ಟಿಸ್ಟ್ ಯಾಕ್ರು? ಅಂದ್ರೆ ಆ 2 ಭಿಕ್ಷುಕರು ನೀವಿಬ್ರೆ. ನೋಡ್ದ್ಯಾ ಗಂಗಮ್ಮಂಗೆ ಅಂತ ಶಿಕ್ಷೆ ಕೊಟ್ಟಿದ್ದೀನಿ. ಬೆಳಿಗ್ಗೆ 4 ಬಿಂದಿಗೆ, ಸಂಜೆ 4 ಬಿಂದಿಗೆ ಗುಡ್ಡ ಹತ್ತಿ ನೀರು ಕೊಟ್ಟು ಬರಬೇಕು. ಪಾಂಡುರಂಗ ಒಪ್ಕೊಂಡ ಕಣ ನಿನ್ನ. ಗಂಗಮ್ಮಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ಯಾ ಕಣ. ಸರಸ್ವತಿ ನಡಿಯ, ಗಂಗಮ್ಮ ಸತ್ಲು. ದೇವ್ರೆ, ಪಿಕ್ಕಳ್ಕ ಜಾಸ್ತಿ ಆಯ್ತು. ಗಂಗೆ ಎಲ್ಲಿದ್ದಾಳಪ್ಪ? ಗಂಗಾ ಮಾತನ್ನು ಕಳಿಸ್ಕೊಳಪ್ಪ.
ಯಾರ್ ತಾಯಿ ನೀವು? ನಾನು ಗಂಗಮ್ಮಾತೆ ದೇವ್ರಿಗೆ ಕಳ್ಸ್ಕೊಟ್ಟಿದ್ದೆ ನನ್ನ. ಅಯ್ಯೋ ಕೇಳಿದ ತಕ್ಷಣ ಸ್ಯಾಂಕ್ಷನ್ ಮಾಡ್ಬಿಟ್ಟಿಲ್ಲಪ್ಪ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ವೆರಿ ಮಚ್. ಅಲ್ಲ, ದೇವರು ಹೇಳಿದ್ದಾರೆ ನೀವು ನಮ್ಗೆ ದಿನ 8 ಬಿಂದಿಗೆ ತಂದು ಕೊಡ್ತೀರಾ ಅಂತ. ಹೌದಾ? ಹೌದು, ತಂದ್ಕೊಡ್ತೀನಿ. ಹಾಗಿದ್ರೆ 1 ಬಿಂದಿಗೆ ಆಯ್ತು, ಇನ್ನು 7 ಬಿಂದಿಗೆ ತಗೊಂಡ್ಬಂದ್ಬಿಡಿ. ಏನಾಯ್ತು ಗಂಗು? ದಿನ ಪೂರ್ತಿ ನೀರ್ ಹೊರಕ್ ನನ್ನ ಕೈಲಿ ಆಗಲ್ಲ ಕಣೆ. ನೀನ್ ಒಂದೇ ಒಂದ್ ಬಿಂದಿಗೆ ನೀರ್ ಹೊತ್ಕೊಂಡು ಗುಡ್ಡ ಹತ್ತಿದ್ರು ಛತ್ರದ ಮೇಲೆ ಮಲಗಿರ್ತಿದ್ದೆ. ಮತ್ತೆ ಸ್ವಾಮಿಗಳು ಇಲ್ಲೇ ಇದ್ದಾರೆ, ಅವ್ರನ್ನೇ ಒಂದ್ ಮಾತು ಕೇಳಿ ನೋಡು, ಪರಿಹಾರ ಸೂಚಿಸ್ಬೋದು. ಗುರುಗಳೇ, ನನಗ್ ವಯಸ್ಸಾಗಿದೆ, ಇನ್ನು ನಾನ್ ನೀರು ಹೊರಲಾರೆ. ಗಂಗಮ್ಮ ಅಂತ ಹೆಸರಿಟ್ಕೊಂಡ ಮೇಲೆ ಯಾರು ನೀರು ಬಯಸ್ತಾರೋ ಅವರಿಗೆ ನೀರು ಕೊಡ್ಲೇಬೇಕಾಗುತ್ತೆ. ದೇವರ ಹೆಸರನ್ನ ಇಟ್ಟುಕೊಂಡವರು ಹಾಗೆ ವರ್ತಿಸಬೇಕಾಗತ್ತೆ. ಸರಸ್ವತಿ ಅಂತ ಹೆಸರಿಟ್ಕೊಂಡವರು ವಿದ್ಯೆ ಕೊಡಬೇಕಾಗತ್ತೆ. ಗಣೇಶ ಅಂತ ಹೆಸರಿಟ್ಕೊಂಡವರು ಬುದ್ಧಿ ಕೊಡಬೇಕಾಗುತ್ತೆ. ಹಾಗೆ ದೇವರ ಹೆಸರನ್ನ ಇಟ್ಟುಕೊಂಡವರಿಗೆ ನಾವು ಗೌರವ ಕೊಡಬೇಕು. ಅಲ್ಲ ಗುರುಗಳೇ, ದೇವರ ಹೆಸರನ್ನ ಮನುಷ್ಯ ಇಟ್ಕೊಂಡ್ ಮಾತ್ರಕ್ಕೆ ಮನುಷ್ಯ ದೇವರಾಗಕ್ ಸಾಧ್ಯನಾ? ಕಣ್ಣು ತೆರೆಸಿದ ಪ್ರಶ್ನೆ. ಅನ್ನಪೂರ್ಣಮ್ಮ ಅಂತ ಹೆಸರಿಟ್ಕೊಂಡವ್ರ ಮನೆಯಲ್ಲಿ ಅಕ್ಕಿ ಕಾಳೇ ಇರಲ್ಲ. ಗಂಗಮ್ಮ ಅಂತ ಹೆಸರಿಟ್ಕೊಂಡವ್ರ ಮನೆಯಲ್ಲಿ 1 ಲೋಟ ನೀರು ಸಿಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ವಾಮಿಗಳೇ, ನನಗೀಗ ಅರ್ಥ ಆಗ್ತಾ ಇದೆ. ದೇವ್ರ ಹೆಸರಿಟ್ಕೊಂಡು ಮಾಡಿದ್ರಕ್ಕೆ ನಾವು ಆಗಿ ನಡ್ಕೊಳಕ್ ಆಗೋದಿಲ್ಲ. ನಾನು ಮಾಡಿದ ತಪ್ಪು ಅಂತ ಈಗ ಅನಿಸ್ತಾ ಇದೆ ನನಗೆ. ಯಾವುದೇ ಕಾರಣಕ್ಕೂ ಯಾವುದೇ ಹೆಸರಿನ ಬಗ್ಗೆ ನೀವು ಟೀಕೆ ಮಾಡೋ ಹಾಗಿಲ್ಲ. ನಾವೆಲ್ಲರೂ ಹುಲು ಮಾನವರೆಂಬ ಸಾಮಾನ್ಯ ಪ್ರಜ್ಞೆ ನಿಮ್ಮಲ್ಲಿರಬೇಕು. ಗೊತ್ತಾಯ್ತಾ ಗಂಗಮ್ಮ? ಗೊತ್ತಾಯ್ತು ಗುರುಗಳೇ, ಗೊತ್ತಾಯ್ತು. ಈ ಕೂಡಲೇ ಈ ಮನೆಯಿಂದ ಹೊರಟರೆ ನಿಮಗೆ ಕ್ಷೇಮ. ಮತ್ತೆ ನಿಮ್ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಂಡು ಹೊರಟ್ಬಿಡ್ತೀರಾ? ಗುರುಗಳೇ, ನಮ್ಮ ಮನೆಯಲ್ಲಿದ್ದ ತೊಂದರೆನ ಇಷ್ಟು ಬೇಗ ನಿವಾರಿಸಿ ಬಿಟ್ರಲ್ಲ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು.